ಬಿಗ್ ಬಾಸ್ ಮನೆಯ ಸದಸ್ಯರು ರೆಟ್ರೋ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ಮಧ್ಯ ಬಿಗ್ ಬಾಸ್ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಎದುರಾಳಿ ಸ್ಪರ್ಧಿ ಮನೆಯಲ್ಲಿ ಇರಲು ಯಾಕೆ ಯೋಗ್ಯರಲ್ಲ ಅನ್ನೋದನ್ನೇ ಹೇಳಬೇಕಿದೆ. ಹಾಗೆ ಕೊಟ್ಟ ಈ ಒಂದು ಟಾಸ್ಕ್ನಲ್ಲಿಯೇ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ನೇರವಾಗಿ ಮಾತನಾಡಿದ್ದಾರೆ. ಇದರಿಂದ ಇವರ ನಡುವಿನ ಆ ದೋಸ್ತಿ ಕಳೆದು ಹೋಯಿತೆ ಅನ್ನೋ ಡೌಟ್ ಕೂಡ ಬರ್ತಿದೆ. ಈ ರೀತಿ ಆದರೆ ದೋಸ್ತಿನೇ ಬೇಡ ಅಂತಲೂ ಅಶ್ವಿನಿ ಗೌಡ ನೇರವಾಗಿಯೇ ಹೇಳಿದ್ದಾರೆ. ಜಾಹ್ನವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಂಕ ಬಂದಿದೆ. ನನ್ನನ್ನು ಮುಂದೆ ಬಿಟ್ಟು ನೀವು ಹಿಂದೆ ಇದ್ದು ತಮಾಷೆ ನೋಡುತ್ತಾ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬೇಕು ಅಂತ ಕಾಯ್ತಿದ್ದೀರಾ. ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು ಬಾವಿ ತೋಡುತ್ತಿದ್ದೀರಾ ಅಂತ ಗೊತ್ತಿರಲಿಲ್ಲ. ಇಂಥ ಸ್ನೇಹಕ್ಕೆ ನಾವು ಬ್ರೇಕ್ ಹಾಕೋದು ಒಳ್ಳೆಯದು ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ನಿಮ್ಮ ಆಟವನ್ನು ನೀವು ಆಡ್ತಿದ್ದೀರಾ, ನನ್ನ ಆಟವನ್ನು ನಾನು ಆಡ್ತಿದ್ದೇನೆ. ಕೆಲವರ ಆಟ ಫಾಸ್ಟ್ ಆಗಿ ಕಾಣಬಹುದು, ಇನ್ನು ಕೆಲವರ ಆಟ ಸ್ಲೋ ಆಗಿ ಗುರಿ ತಲುಪಬಹುದು. ನೀವು ನನ್ನ ಜೊತೆಗೆ ಇರೋದು ತಂತ್ರ ಇರಬಹುದು ಎಂದು ಜಾಹ್ನವಿ ಹೇಳಿದ್ದಾರೆ.